ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿಯ 25-26ನೇ ಕಂತಿನ ಹಣ ಬಿಡುಗಡೆಯಾಗಿದೆಯಾ? ಖಚಿತವಾದ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ಯಾವತ್ತು ಬಿಡುಗಡೆ ಆಗುತ್ತೆ ಅಂತ ನಾವು ನಿಮಗೆ ಈ ವಿಡಿಯೋದಲ್ಲಿ ಖಚಿತವಾದ ಮಾಹಿತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಅದರ ಜೊತೆಯಲ್ಲಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಬಿಡುಗಡೆಯಾಗಿದೆಯಾ, ಅದು ಎಲ್ಲಿಯವರೆಗೂ ಬಂತು, ಬಿಡುಗಡೆ ಆಗೋ ದಿನಾಂಕ ಯಾವತ್ತು, ಅದು ಕೂಡ ತಿಳಿಸಿಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ, ಕಳೆದ ಡಿಸೆಂಬರಲ್ಲಿ ಗೃಹಲಕ್ಷ್ಮಿಯ 24ನೇ ಕಂತಿನ ಹಣ ಬಿಡುಗಡೆಯಾಗಿತ್ತು. ಒಟ್ಟು 3 ಹಂತದಲ್ಲಿ ಬಿಡುಗಡೆಯಾಗಿ 95% ಗೃಹಲಕ್ಷ್ಮಿಯರಿಗೆ ಹಂತ ಹಂತವಾಗಿ ದುಡ್ಡು ಅವರವರ ಖಾತೆಗಳಿಗೆ ಬಂದಿದೆ. ಅದಾದ್ಮೇಲೆ ಈಗ 24 ಆದ್ಮೇಲೆ 25ನೇ ಕಂತಿನ ಹಣ ಬರಬೇಕು. ಕರೆಕ್ಟ್ ಅಲ್ವಾ? ನೋಡಿ, ಈಗ 25ನೇ ಕಂತಿನ ಹಣ ಬಿಡುಗಡೆಯಾಗಿದೆಯಾ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಬಿಡುಗಡೆ ಆಗಿದೆ ಅಂತ. ಆದರೆ ಖಂಡಿತವಾಗ್ಲೂ ಈ ಕ್ಷಣದವರೆಗೂ ಬಿಡುಗಡೆಯಾಗಿಲ್ಲ. ಹಾಗಾದರೆ ಯಾವತ್ತು ಬಿಡುಗಡೆ ಆಗುತ್ತೆ? ಹಾಗಾದರೆ ಈ ಗೃಹಲಕ್ಷ್ಮಿಯರಿಗೆ ಇನ್ನೂ ಎಷ್ಟು ತಿಂಗಳ ಕಂತಿನ ಹಣ ಬಾಕಿ ಇಟ್ಕೊಂಡಿದೆ ಸರ್ಕಾರ? ನೋಡಿ ಸ್ನೇಹಿತರೆ, ಫೆಬ್ರವರಿ ಮತ್ತು ಮಾರ್ಚ್, ಅದರ ಜೊತೆಯಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ನೋಡಿ ಈಗ ಜನವರಿ ಕೂಡ ಕಳೀತಾ ಇದೆ. ಒಟ್ಟು 6 ತಿಂಗಳ ಕಂತಿನ ಹಣ 12,000 ರೂಪಾಯಿ ಬಾಕಿ ಇದೆ. ಸರ್ಕಾರ ಒಟ್ಟಿಗೆ 12,000 ರೂಪಾಯಿ ಕೊಡುತ್ತಾ? ಹಾಗೆ ನೋಡೋಕೆ ಹೋದರೆ ಖಂಡಿತವಾಗ್ಲೂ ಕೊಡಲ್ಲ. ನೋಡಿ, ಗೃಹಲಕ್ಷ್ಮಿಯ 1 ತಿಂಗಳ ಕಂತಿನ ಹಣ ಬರುತ್ತೆ. ಈ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ತಿಳಿಸಿಕೊಟ್ಟಿದ್ದೀವಿ. ಈಗಲೂ ಅದೇ ತಿಳಿಸಿಕೊಡ್ತಾ ಇದ್ದೀವಿ. ನೋಡಿ, ಮಾರ್ಚ್ ತಿಂಗಳು ಎಂಡ್ ಒಳಗಡೆ ಸರ್ಕಾರ ಯಾವೆಲ್ಲ ಬಾಕಿ ಹಣ ಇದೆ ಅಷ್ಟು ಕೂಡ ಹಾಕಲೇಬೇಕು. ಯಾಕಂದರೆ 2026-27 ಬಡ್ಜೆಟ್ ಶುರುವಾಗುತ್ತೆ. ಆದ ಕಾರಣ ಏನೆಲ್ಲ ಇಟ್ಕೊಂಡಿದೆ ಸರ್ಕಾರ ಅಷ್ಟು ಕಂತುಗಳ ಹಣವನ್ನು ಬಿಡುಗಡೆ ಮಾಡಲೇಬೇಕು. ನಾವು ಕಾದು ನೋಡೋಣ. ಈಗ ಗೃಹಲಕ್ಷ್ಮಿಯ 25ನೇ ಕಂತು ಹಾಗೂ 26ನೇ ಕಂತು ಸ್ನೇಹಿತರೆ, ನೋಡಿ 25ನೇ ಕಂತಿನ ಹಣ ನೆಕ್ಸ್ಟ್ ವಾರ ಬಿಡುಗಡೆ ಆಗುತ್ತೆ ಅಂತ ನಮಗೆ ಮಾಹಿತಿ ಬಂದಿದೆ. ಹಣಕಾಸು ಇಲಾಖೆ ಖಂಡಿತವಾಗ್ಲೂ ಸಚಿವೆಯರು ಹಣಕಾಸು ಇಲಾಖೆಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಣಕಾಸು ಇಲಾಖೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಹಣ ಬಿಡುಗಡೆ ಮಾಡ್ತೀವಿ ಅಂತ ಸ್ನೇಹಿತರೆ. ಹಾಗಾದರೆ ನಿಮಗೆ ಜನವರಿ ಎಂಡಲ್ಲಿ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ನಿಮಗೆಲ್ಲರಿಗೂ 25ನೇ ಕಂತಿನ ಹಣ 100% ಸಿಗುತ್ತೆ ಸ್ನೇಹಿತರೆ. ಇನ್ನು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಈವರೆಗೂ ಬಿಡುಗಡೆ ಆಗಿಲ್ಲ. ಅದರ ಬಗ್ಗೆ ಖಚಿತ ಮಾಹಿತಿ ಬಂದ ನಂತರ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ. ಧನ್ಯವಾದಗಳು.